ಸಂಪಿಗೆ ಹೂವನ್ನು ಹಾಕೋಣ, ಸಂಪಿಗೆ ಹೂವನ್ನು ಹಾಕೋಣ, ಹೂವ ತನ್ನಿರಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಆ್ಯಕ್ಚುಲಿ ನಿಮಗೆ ಅನಿಸ್ತಿರ್ಬೋದು ಇದು ಮನಿ ಆಗ್ಬೋದು, ಬ್ಯಾಕ್ಗ್ರೌಂಡ್ ಆಗ್ಬೋದು ಎಲ್ಲ ಚೇಂಜ್ ಐತ್ರಿ ಅಂತ. ಎಸ್, ನೀವು ಲಾಸ್ಟ್ ವ್ಲಾಗ್ ಯಾರು ನಾನು ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ. ನಾನು ಟ್ರಾವೆಲಿಂಗ್ ಮಾಡತ್ತಿದ್ದೆ. ಸೊ ನಾವು ಬಂದೀವಿ ಮುಧೋಳಕ್ಕೆ, ನನ್ನ ಗಂಡನ ಮನೆಗೆ ಬಂದೀವಿ. ಆ್ಯಕ್ಚುಲಿ ಮುಧೋಳ ವ್ಯೂವರ್ಸ್ ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಒಂಥರ ಖುಷಿ ಆಕೈತ್ರಿ. ನನ್ನ ಗಂಡನ ಮನೆಯಿಂದ ಕೂಡ ಯಾರಾದರೂ ಬ್ಲಾಗ್ಸ್ ನೋಡತ್ತಾರ ಅಂತ. ಆ್ಯಕ್ಚುಲಿ ಬಂದು ರೀಚ್ ಆಗಿವ್ರಿ. ನಾನು ಮಾರ್ನಿಂಗ್ ಈ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತ ನಾನು ಅವಲಕ್ಕಿ ಮಾಡತ್ತೀನಿ ರೀ. 15 ಜನರಿಗೆ ಅವಲಕ್ಕಿ ಮಾಡತ್ತೀನಿ. ಇದೆಲ್ಲ ನನಗಾಗಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಐತಿ. ಬಿಕಾಸ್ ನಾನು ಇಷ್ಟು ಜನರಿಗೆ ಅಡುಗೆನ ಯಾವತ್ತೂ ಮಾಡೇ ಇಲ್ಲ. ಇದು ಫಸ್ಟ್ ಟೈಮ್ ಇಡದ ಇಷ್ಟು ಜನರಿಗೆ ಅಡುಗೆ ಅದು ಮಾಡೋದು. ಬಟ್ ಇಟ್ಸ್ ಓಕೆ, ಅದು ಒಂದು ಖುಷಿ ಐತ್ರಿ. ಒಂಥರ ಮಜಾ ಅನ್ನಿಸ್ತೈತ್ರಿ ಎಲ್ಲರಿಗೂ ನಾವು ಮಾಡಿ ಹಾಕೋದು. ಆಮೇಲೆ ಎಲ್ಲರೂ ನನಗೆ ಹೆಲ್ಪ್ ಮಾಡ್ತಿರ್ತಾರೆ. ನಾವು ಒಬ್ಬಾಕಿನ ಮಾಡತ್ತೀನಿ ಅಂತ ಇಲ್ಲ, ಮಮ್ಮಿನೂ ಹೆಲ್ಪ್ ಮಾಡತ್ತಿದ್ರು, ಮನ್ಯಾಗ ಎಷ್ಟು ಜನ ಇದ್ರು ಎಲ್ಲರೂ ಹೆಲ್ಪ್ ಮಾಡತ್ತಿದ್ರು. ಆಮೇಲೆ ನಾವು ಇದು ಬಂದು ಶ್ರಾವಣ ಮಾಸದ 2nd ಸೋಮವಾರದ ವ್ಲಾಗ್ ಇದು. ಬಿಕಾಸ್ ನಾವು ಹೊಂಟಿವಿ ಶ್ರಾವಣ ಮಾಸ 2nd ಸೋಮವಾರ, 2ನೇ ಸೋಮವಾರ ನಮ್ಮ ಮನೆ ದೇವ್ರಿಗೆ ಹೊಂಟಿದ್ವಿ ನಾವು. ಯಾಕು ಎಂತು ಅಂತ ಮುಂದೆ ಹೆಂಗೆ ಹೋಗ್ತಿರ್ಲ ಹಂಗೆ ಗೊತ್ತಾಗ್ತೈತಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಟ್ರೈಪಾಡ್ ಅದು ಏನೂ ತೊಗೊಂಡು ಹೋಗಿರ್ಲಿಲ್ಲ ರೀ. ನಾರ್ಮಲನ ಏನು 2-3 ದಿವ್ಸಕ್ಕೆ ಹೊಂಟಿವಿ, ಯಾಕೆಲ್ಲ ಇಷ್ಟು ಲಗೇಜ್ ಮಾಡ್ಕೋಬೇಕಂತ ಬರೀ ಹಂಗೆ ಫೋನ್ ತೊಗೊಂಡು ಹೋಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ನಂಗೆ ಲಿಟ್ರಲಿ ಗೊತ್ತಾಯಿತು, ಇಲ್ಲ ಟ್ರೈಪಾಡ್ ತೊಗೊಂಡು ಹೋಗ್ತಿದ್ರೆ ಇನ್ನೊಂದು ಸ್ವಲ್ಪ ನನಗೆ ವ್ಲಾಗ್ ಅದು ಮಾಡೋಕೆ ಆದಷ್ಟು ನನಗೆ ಪಾಸಿಬಲ್ ಆಗ್ತಿತ್ತೇನೋ, ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ಅದು ತೊಗೋತೀನೇನೋ ಅಂತ ಹಿಂಗೆ ಅನಿಸ್ತಿತ್ತು. ಮಮ್ಮಿ ಕೊತ್ತಂಬರಿ ತಂದುಕೊಟ್ರು. ಆಮೇಲೆ ನಾನು ಎಲ್ಲ ಅವಲಕ್ಕಿ ಒಗ್ಗರ್ಣೆ ಹಾಕತ್ತಿದ್ದೆ. ಮಮ್ಮಿ ಆ್ಯಕ್ಚುಲಿ ಹೆಂಗಿದ್ದು ಗೊತ್ತೇನ್ರಿ, ಇಷ್ಟೊಂದು ಅಡುಗೆ ಮಾಡಿ ನಂಗೆ ಯಾವಾಗೂ ಗೊತ್ತಿಲ್ಲ. ಮಾತ್ರ ನಂಗೆ ಮಮ್ಮಿ ಮಾತ್ರ ಹೆಲ್ಪ್ ಮಾಡ್ತಿದ್ರಿ, ಎಲ್ಲರೂ ಹೆಲ್ಪ್ ಮಾಡ್ತಿದ್ರು. ಬಟ್ ಒಂದ್ಸಲ ಅಲ್ಲಿ ನಾವು ಬಿದ್ದ ಮೇಲೆ ನಮ್ಗೆ ಆಟೋಮೆಟಿಕ್ ಮಾಡೋಕೆ ಬರ್ತದೆ ಅಂತಾರೆ ನೋಡ್ರಿ. ಹಂಗಂದ್ರೆ ನೀರಾಗ ಬಿದ್ದ ಮೇಲೆ ಈಶಾಡಕ್ಕೆ ಬರ್ತದೆ ಅಂತಾರೆ ನೋಡ್ರಿ, ಆ ಟೈಪ್ ಇದೆ. ಸೊ ಅಡುಗೆ ಕೂಡ ಹಂಗೆ ಒಂಥರ ನೋಡಿದ್ಮೇಲೆ ಇಷ್ಟು ಜನ ಅಡುಗೆ ಮಾಡಬೇಕು ಹಿಂಗೆ ಅನಿಸ್ತೈತಿ. ಬಟ್ ನಾವು ಯಾವಾಗ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಏನೋ ಒಂದು ಚುಟ್ಕಿ ಒಳಗೆ ಮಾಡಿ ತೆಗಿತೀವಿ ಹಿಂಗೆ ಅನಿಸ್ತೈತಿ. ಸೊ ನಾನು ಅವಲಕ್ಕಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ, ಕಟಿಂಗ್ ಎಲ್ಲ ಮಾಡಿ. ಸೊ ಇವಾಗ ನಾನು ಅವಲಕ್ಕಿ ಒಗ್ಗರ್ಣೆ ಹಾಕತ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಯೊಳಗೆ ಇವತ್ತು ನಾ ಅವಲಕ್ಕಿ ಮಾಡುವಾಗ 15 ಜನ ಇದ್ರು ರೀ. 15 ಜನರು ನಾನು ಅವಲಕ್ಕಿ ಮಾಡತ್ತಿದ್ದೆ. ಯಾಕೆ ಇಷ್ಟು ಜನ ಅಂದರೆ 2nd ಡೇ ನಮ್ಮ ಮನೆಯೊಳಗೆ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗಾಗಿ ಎಲ್ಲರೂ ಬಂದಿದ್ದರು. ನಾವು ಕೂಡ ಆ ಫಂಕ್ಷನ್ಗಾಗಿನ ಹೋಗಿದ್ವಿ. ಫಸ್ಟ್ ನಾವು ಬಸವನಿಗೆ ಹೋಗ್ಬೇಕಂತ ಆಮೇಲೆ ಆ ಫಂಕ್ಷನ್ ಎರಡೂ ಒಟ್ಟಿಗೆನ ಆಗ್ತಾವಂತ ಈ ವಿಚಾರ ಮಾಡ್ಕೊಂಡು ನಾವು ಹೋಗಿದ್ವಿ. ಭಾಳ ಖುಷಿ ಆತ್ರಿ. ನನ್ನ ಗಂಡನ ಮನೆಗೆ ನಾನು ಭಾಳ ರೇಯರ್ ರೀ, ಅಂದರೆ ಆ್ಯಕ್ಚುಲಿ ಮಮ್ಮಿನೂ ಇಲ್ಲೇ ಇರ್ತಾರಲ್ಲ, ಹಾಗಾಗಿ ಅಲ್ಲಿ ಹೋಗೋದು ನನಗೆ ಭಾಳ ಏನಂದ್ರೆ ಅಲ್ಲಿ ಹೋಗ್ಬೇಕಪ್ಪ ಅಂತ ಹಂಗೇನೂ ಇಲ್ಲರಿ. ಬಟ್ ಈ ಸಲ ನಮ್ಮ ಮನೆಯೊಳಗೆ ಫಂಕ್ಷನ್ ಐತೆ ಅಂತ ನಾವೆಲ್ಲರೂ ಹೋಗಿದ್ವಿ. ನಾನು ನನ್ನ 2 ಮಕ್ಕಳು. ನಮ್ಮ ಮನೆಯವರ ದೇವ್ರಿಗೆ ಹೋಗೋಕೆ ಫುಲ್ ರೆಡಿ ಆಗಿದ್ರು. ಬ್ಲೂ ಕಲರ್ ಡೆನಿಮ್ ಶರ್ಟ್ ಹಾಕೊಂಡು ಮಸ್ತ್ ಕಾಣತ್ತಿದ್ರ. ಬರ್ರಿ ವಿಡಿಯೋ ಒಳಗೆ ಬರ್ರಿ ಅಂತ ಅನ್ನತ್ತಿದ್ರ. ಏನು ಅಂತ ಹಿಂಗೆ ಅವ್ರಿಗೆ ವಿಡಿಯೋ ಒಳಗೆ ಬರೋಕೆ ಒಂದು ಸ್ವಲ್ಪ ನಾಚಿಕೆ ಆಕೈತ್ರಿ. ಬಟ್ ಆದರೂ ಕೂಡ ನಾವು ಒಂದು ಸ್ವಲ್ಪ ಫೋರ್ಸ್ ಮಾಡಿದ್ರೆ ಬರ್ತಾರೋ, ಹಾಗೇನಿಲ್ಲ. ಸೊ ಅವಲಕ್ಕಿ ಕೂಡ ರೆಡಿ ಆಗತ್ತತಿ. ನನಗೆ ಇದೊಂದು ಹೇಳಕ್ಕೆ ನಾ ಇಷ್ಟಪಡ್ತೀನಿ ರೀ. ನಿಮ್ಮ ಮನೆ ಒಳಗೆ ನೀವು ಯಾರ್ಯಾರು ಅವಲಕ್ಕಿ ಒಳಗೆ ಶೇಂಗಾ ಹಾಕ್ತಿರೋ ನನಗೆ ಖಂಡಿತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇದ್ರಕ್ಕಿಂತ ಮೊದಲು ಒಂದ್ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ, ಹಿಂಗೆ ಅನ್ನಿಸ್ತೈತೆ ನನಗೆ. ಫಸ್ಟ್ ನಾನು ಶೇಂಗಾ ಹಾಕೋದನ್ನ ಮರೆತು ಬಿಡ್ತಿದ್ರಿ ಅವಲಕ್ಕಿ ಒಳಗೆ. ನಮ್ಮ ಮನೆಯವ್ರು ಬೈತಿದ್ರು ನಾನು, ನೀ ಒಟ್ಟು ಶೇಂಗಾ ಹಾಕಂಗಿಲ್ಲ, ಶೇಂಗಾ ಹಾಕಲ್ದೆ ಹೆಂಗೆ ಅವಲಕ್ಕಿ ತಿಂತಿರ್ರಿ ಅಂತ. ಬಟ್ ಅದು ಮನೆಯೊಳಗೆ ರೂಢಿ ಇರಲಿಲ್ಲರದ. ಬಟ್ ಇಲ್ಲಿ ಬರೋಣ ಈಗಂತೂ ಶೇಂಗಾ ಇಲ್ಲದ ನನಗೆ ಯಾವುದೂ ಒಂದು ಮಾಡೋಕನೇ ಬರೋಂಗಿಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರು ಬೈತಾರಪ್ಪ. ನಾ ಅಂತೂ ಫಸ್ಟ್ ಹೊಸವಾಗಿದ್ದಾಗ ಅಂದರೆ ನ್ಯೂ ಮ್ಯಾರಿಡ್ ಆದಮೇಲೆ ನಾನು ಶೇಂಗಾ ಡಬ್ಬಿ ಫುಲ್ ತುಂಬ್ಕೊಂಡು ಗ್ಯಾಸ್ ಕಟ್ಟಿ ಮ್ಯಾಗ ಇಟ್ಕೋತಿದ್ದೆ. ಬಿಕಾಸ್ ಏನಾದರೂ ಮಾಡೋ ಮುಂದೆ ಶೇಂಗಾ ನೆನಪಾಗಬೇಕು ಮತ್ತು ನಾ ಪಟ್ಟಂತ ಹಾಕಬೇಕಂತ. ಸೊ ಇಲ್ಲಿ ನೋಡ್ರಿ ಅವಲಕ್ಕಿ ಫುಲ್ ರೆಡಿ ಆಗೈತಿ. ದೊಡ್ಡ ಬೋಗಾಣಿನ ಇಟ್ಬಿಟ್ಟಿನಿ, ಎಲ್ಲರಿಗೂ ಬೇಕಪ್ಪ ಅಂತ. ಒಂಥರ ಖುಷಿ ರೀ. ಆಮೇಲೆ ನಾವು ಇದು ಆ್ಯಕ್ಚುಲಿ
ಬ್ಯಾಂಗ್ಳೂರ್ನಾಗ ಗಂಡನ ಮನೆನ, ಬಟ್ ಅದು ನಂದು ಪ್ರಾಪರ್ ಅದ ಮುದೋಳರಿಲ್ಲ ಗಂಡನ ಮನೆ ಅಂದ್ರೆ ಮದ್ವೆ ಮಾಡ್ಕೊಂಡದು ಬಂದ ಅಲ್ಲೇ ನಮ್ಮ ಮನೆ ಎಲ್ಲ ಐತ್ರ. ಹಾಗಾಗಿ ಅದು ನನಗೊಂದು ಪ್ರಾಪರ್ ಇವಾಗ ನಾ ಗಂಡನ ಮನೆಗೆ ಬಂದಿನಲ್ಲ ಹಿಂಗೆ ಅನ್ಸತ್ತದ್ರಿ. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಒಳಗೆ ಇದ್ರು ಇದು ನಂಗೆ ಗಂಡನ ಮನೆ, ಆದ್ರೆ ನನಗಿದು ಅಷ್ಟೊಂದು ಏನು ಫೀಲ್ ಇಲ್ಲೂ ಮುದೋಳೊಳಗೂ ಏನು ಫೀಲ್ ಕೊಡಲಿಲ್ಲ ರೀ. ಮಾತ್ರ ಅದು ಒಂದು ಕ್ಲೈಮೇಟ್ ಅನ್ಬೋದು, ಇಲ್ಲ ಅಂದ್ರೆ ಅಲ್ಲಿ ಆಜು ಬಾಜು ಈಗ ಜಸ್ಟ್ ನಾನು ಗಂಡನ ಮನೆಗೆ ಬಂದೆ ಅಲ್ಲ ಈ ಥರ ಫೀಲ್ ಆಗತ್ತಿತ್ತು ನನಗೆ. ಒಂಥರ ಮಜಾ ಐತ್ರಿ. ಫುಲ್ ಆನ್ ಮಸ್ತಿ ಮಾಡಿ ಮಜಾ ಮಾಡಿ ಫಂಕ್ಷನ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಅವಲಕ್ಕಿ ಕೂಡ ಮಸ್ತ್ ಆಗಿತ್ತು ಅಂತ ಹೇಳಿದ್ರು ಎಲ್ಲರೂ. ಅಂದರೆ ಎಲ್ಲರೂ ಅನ್ನೋಕ್ಕಿಂತ ನನಗೆ ನಮ್ಮ ಮನೆಯವ್ರಿಗೆ ಕಝಿನ್ ಬ್ರದರ್ಸ್ 3 ಜನ ಅದಾರ ರೀ. ಆಮೇಲೆ ಇನ್ನೊಂದು ಕಝಿನ್ ಬ್ರದರ್ಸ್ ಹಿಂಗೆಲ್ಲ ಕೂಡಿ ಭಾಳಷ್ಟು ಜನ ಆಗ್ತಾರೆ. ಹಾಗಾಗಿ ಎಲ್ಲರೂ ವೈನೇರಿ ಮಸ್ತ್ ಆಗಿತ್ತು ರೀ ಅವಲಕ್ಕಿ ಅಂತ ಹೇಳತ್ತಿದ್ರು. ಆಮೇಲೆ ನಮ್ಮ ಮನೆಯೊಳಗೆ ನಾನು ದೊಡ್ಡ ವೈನಿ ಅಂದ್ರೆ ಕಝಿನ್ ಬ್ರದರ್ಸ್ ಅಂದ್ರೆ ಅವರು ನಮ್ಮ ಮನೆಯವ್ರಿಗೆ ಸ್ವಂತ ತಮ್ಮಗಳು ಇದ್ದಾರಗತೆನ ಅದಾರ ರೀ. ಮತ್ತು ಕಝಿನ್ ಅಂತ ಹೇಳಕ್ಕಷ್ಟೇ ರೀ, ಮಾತ್ರ ಅವ್ರು ಸ್ವಂತ ಅಣ್ಣ ತಮ್ಮಗತೆನ ಅದಾರ ರೀ. ಸೊ ಹಾಗಾಗಿ ನಾನು ನಮ್ಮ ಮನೆಯೊಳಗೆ ದೊಡ್ಡ ವೈನಿ, ಹಾಗಾಗಿ ನನಗೂ ಅದೊಂದು ಪ್ರೌಡ್ ಫೀಲ್ ಐತ್ರಿ. ಸೊ ಒಂಥರ ಎಲ್ಲನೂ ಖುಷಿಯಾಗಿ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ಅವಲಕ್ಕಿ ಚಲೋ ಆಗೈತೆ ಅಂತ ಹೇಳಿದ್ರು. ಅದು ಹೇಳಿದ್ಮೇಲಂತೂ ಜಾಸ್ತಿನ ಖುಷಿ ಆಯ್ತು ರೀ. ಇಲ್ಲಿ ನೋಡ್ರಿ ಇವರ ನಮ್ಮ ಮನೆಯವರ ಕಝಿನ್ ಬ್ರದರ್ಸ್, ಇನ್ನೊಬ್ರು ಬ್ರದರ್ ಇದ್ರೊಳಗೆ ಮಿಸ್ಸಿಂಗ್ ಅದಾರು. ಅವ್ರು ಏನೋ ಬೇರೆ ಸೈಡ್ ಕೂತಾರೇನೋ ಗೊತ್ತಿಲ್ಲ. ಎಲ್ಲರದು ನಾಷ್ಟ ಮುಗಿಸ್ವಿ, ಗಾಡಿ ಸ್ಟಾರ್ಟ್ ಮಾಡ್ಬೇಕ್ರಿ. ಗಾಡಿ ಸ್ಟಾರ್ಟ್ ಮಾಡ್ಬೇಕನ್ನತ್ತೀನಿ. ಗಾಡಿ ನಾವು ಇವಾಗ ಇದಕ್ಕೆ ದೇವ್ರ ಗುಡಿಗೆ ಹೊಂಟೀವಿ. ಹಾಗಾಗಿ ಫಸ್ಟ್ ನಾನು ಮಮ್ಮಿಗಂದೆ ಪೂಜೆ ಮಾಡ್ತೀನಿ ರೀ, ಆಮೇಲೆ ನಾವು ದೇವ್ರ ಗುಡಿಗೆ ಹೋಗೋಣ ಅಂತ. ಸೊ ಹಾಗಾಗಿ ಪೂಜೆ ಅದು ನಾನೇ ಮಾಡತ್ತಿದ್ದೆ. ಗಾಡಿ ಯಾವುದೋ ಒಂದು ಶುಭ ಮುಹೂರ್ತಕ್ಕಾಗಿ ಹೊಂಟಿವಲ್ಲ. ಆಮೇಲೆ ನಮ್ಮ ಮನೆಯೊಳಗೂ ನೆಕ್ಸ್ಟ್ ಡೇ ಫಂಕ್ಷನ್ ಐತಿ, ಆಮೇಲೆ ದೇವ್ರಿಗೆ ಹೊಂಟೀವಿ, ನಾವು ಎಲ್ಲರೂ ಒಟ್ಟಿಗೆ ಜನ ಹೊಂಟೀವಿ. ಹಾಗಾಗಿ ಫಸ್ಟ್ ಗಾಡಿ ಪೂಜೆ ಮಾಡ್ಕೊಂಡು ನಾವು ಬಸವನ್ಗೆ ಹೋಗಾಕ ರೆಡಿ ಆಗೀವಿ. ಎಲ್ಲರೂ ಕೂಡ ಸೀರೆ ಉಟ್ಕೊಂಡಿನ್ರಿ. ಏನೋ ಅನ್ಕಂಫರ್ಟೇಬಲ್ ಫೀಲ್ ಆಗತ್ತಿತ್ತು, ಬಟ್ ಅದು ಒಂದು ಥರ ಖುಷಿ ಐತ್ರಿ. ಬಟ್ ಬಿಸಿಲಂತೂ ಇಷ್ಟಿತ್ರಪ್ಪ, ಸಿಕ್ಕಾಪಟ್ಟಿ ಬಿಸಿಲಿತ್ರಿ. ಉಪ್ಪ ದೇವ್ರೆ, ಇಷ್ಟು ಬಿಸಿಲನ್ನ ಬ್ಯಾಂಗ್ಳೂರ್ ಒಳಗಂತೂ ಇಲ್ರಿ. ಬಟ್ ಸಿಕ್ಕಾಪಟ್ಟಿ ಬಿಸಿಲಿತ್ತು. ಏನಂದ್ರೆ ಮಮ್ಮಿ, ನಾನು, ನಮ್ಮ ಮನೆಯವ್ರ ಕಝಿನ್ ಬ್ರದರ್, ಆಮೇಲೆ ನಮ್ಮ ಮಮ್ಮಿ ಅಂದ್ರೆ ನಮ್ಮ ಇನ್ನೊಬ್ಬರ ಅತ್ಯ, ಹೀಗೆ ನಾನು ಮಮ್ಮಿ ಕೇಳತ್ತಿದ್ದೆ, ಮಮ್ಮಿ ರೀ ಆ ಕಾಲನಿ ಎಲ್ಲಿ ಬರ್ತೈತಿ, ಈ ಕಾಲನಿ ಎಲ್ಲಿ ಬರ್ತೈತಿ. ನನಗೂ ಅಷ್ಟೊಂದು ಪ್ರಾಪರ್ ಮುದ್ರೊಳಗಿಂದ ಏನೂ ಗೊತ್ತಿಲ್ಲ ರೀ. ಆದರೂ ನಮ್ಮ ಮನೆಯವ್ರು ನನಗೆ ಏನಾದ್ರೆ ಹೇಳ್ತಿರ್ತಾರಲ್ಲ ರೀ. ಸೊ ಹಾಗಾಗಿ ನನಗೆ ಅದು ನೆನಪಿತ್ತು, ಅದನ್ನ ಕೇಳತ್ತಿದ್ರು ನಮ್ಮ ಮಮ್ಮಿ. ಆಮೇಲೆ ಹರ್ಷು ಕೂಡ ಫುಲ್ ಹ್ಯಾಪಿ ಇದ್ರಿ, ಬಿಕಾಸ್ ಅವಂಗೆ ಈ ಥರ ಗಂಡು ಹುಡುಗರು ಆದ್ರಂದ್ರೆ ಸಾಕ್ರಿ ಅವಂಗೆ ಆಟ ಆಡೋಕೆ. ಬರೀ ಗಂಡು ಹುಡುಗರು ಇದ್ರೆ ಆರಾಮ್ಸೆ ಆಟ ಆಡ್ತಾನೆ ರೀ. ಇವಾಗ ನೋಡ್ರಿ ನಾವು ಬಂಡಿಗನಿ ಬಸವನಿಗೆ ಹೊಂಟೀವಿ. ಲಿಟ್ರಲಿ ಇದನ್ನೆಲ್ಲ ನೋಡಿ ನಾ ಭಾಳ ಶಾಕ್ ಆದೆ. ಬಿಕಾಸ್ ನಾವು 6 ಇಯರ್ಸ್ ನಮ್ಮ ಮದುವೆಯಾಗಿ ಇವಾಗ 6 ಇಯರ್ ಆಯಿತು. 6 ಇಯರ್ ಬ್ಯಾಕ್ ನಾವು ಹೋಗಿದ್ವಿ, ಅವಾಗ ಏನೂ ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ರೀ. ಬಟ್ ಇವಾಗಂತೂ ಇಷ್ಟೊಂದು ರೋಡ್ ಆಗಲಿ, ಆಮೇಲೆ ಎಲ್ಲ ರೋಡ್ ಸೈಡ್ ಎಲ್ಲ ಗಿಡಗಳಾಗಲಿ, ಆಮೇಲೆ ಇಷ್ಟೊಂದು ಡೆವಲಪ್ ಆಗಿತ್ತಲ್ಲ, ಭಾಳ ಡೆವಲಪ್ ಆಗಿತ್ತು. ಅದು ನೋಡಿದ್ಮೇಲೆ ಕೂಡ ಭಾಳ ಖುಷಿ ಆತ್ರಿ. ಆ್ಯಕ್ಚುಲಿ ನಾವು ಬಂದೀವಿ ಬಂಡಿಗನಿ ಬಸವನ ಗುಡಿಗೆ. ನಿಮಗೆ ಯಾರಿಗಾದ್ರೂ ಇದು ಗುಡಿ ಪರಿಚಯ ಇತ್ತು, ನೀವು ಯಾರಾದರೂ ಇಲ್ಲಿ ಬಂದು ಹೋಗಿದ್ರಿ ಅಂದರೆ ಖಂಡಿತ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೊಂದು ಖುಷಿ ಸುದ್ದಿ ಇದೆ ನೋಡ್ರಿ, ನಮ್ಮ ಮನೆ ದೇವರು ಬಸವಣ್ಣ ಹೆಂಗೆ ಎಲ್ಲ ಸಿಂಪಲ್ ಸ್ಮಾಲ್ ಗುಡಿ ಐತ್ರಿ. ಬಟ್ ಆದರೂ ಕೂಡ ಒಂದು ಭಕ್ತಿ ಭಾಳ ಐತ್ರಿ. ಇಲ್ಲೇ ನಮ್ಮ ಮನೆ ದೇವ್ರು ಅನ್ನೋದು ಅಟ್ಯಾಚ್ಮೆಂಟು ಭಾಳ ಐತ್ರಿ. ಇವಾಗ ನೋಡ್ರಿ ಬಸವನ ಗುಡಿ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ಹರ್ಷನ್ ನಾವು ಜೋಳ ತೆಗಿಯೋಕೆ ಇಲ್ಲೇ ಬಂದಿದ್ವಿ. ಈ ಗುಡಿ ಒಳಗೆ ನಿಮಗೆ ಯಾರೆಲ್ಲ ಕಾಣತ್ತಾರ ನೋಡ್ರಿ, ಅದು ನಮ್ಮ ರಿಲೇಷನ್. ಬಿಕಾಸ್ ನಮ್ಮ ಅನ್ನತಾಮ್ರ ಅಂತಲೇ ಹೇಳ್ಬೋದು, ರಿಲೇಷನ್ ಅಂತ ಹೇಳಂಗಿಲ್ಲ. ನಮ್ಮೆಲ್ಲ ಅನ್ನತಾಮ್ರರಿ ಇವ್ರು. ನಿಮಗೆ ಪ್ರತಿಯೊಬ್ಬರು ಕಾಣತ್ತಾರವರೆಲ್ಲ ನಮ್ಮ ಅಣ್ಣತಾಮ್ರನ. ಬಿಕಾಸ್ ನಾವು ಶ್ರಾವಣ ಮಾಸದ 2nd ಸೋಮವಾರ ನಮ್ಮ ಅಣ್ಣತಾಮ್ರ ಏನದಾರ ನೋಡ್ರಿ, ಅವ್ರು ಎಲ್ಲರೂ ಇಲ್ಲೇ ಊಟ ಹಾಕಿಸ್ತೀವ್ರಿ ನಾವೆಲ್ಲರೂ ಕೂಡ. ಸೊ ಹಾಗಾಗಿ ಆ್ಯಕ್ಚುಲಿ ನಮ್ಮ ಏನೆಲ್ಲ ಕಾಣತೈತೆ ನೋಡ್ರಿ, ಇದು ಬಂದೆಲ್ಲ ನಮ್ದು ನಾವಲ್ಗಿ ಫ್ಯಾಮಿಲಿ. ಇಡೀ ಒಬ್ಬರು ನಿಮಗೆ ಈ ಗುಡಿ ಒಳಗೆ ಕಾಣತ್ತಾರ ಎಲ್ಲ ನಮ್ಮ ನಾವಲ್ಗಿ ಫ್ಯಾಮಿಲಿ. ಅದು ಒಂದು ಹೇಳಕ್ಕೆ ಹೆಮ್ಮೆ ಅನ್ನಿಸ್ತೈತ್ರಿ. ಸಾಕಷ್ಟು ಖುಷಿ ಕೂಡ ಆಗ್ತೈತಿ. ಈ ಥರ ನಾನು ಫಸ್ಟ್ ಟೈಮನ್ನ ಬಂದೀನಿ ನಮ್ದೆಲ್ಲ ಫ್ಯಾಮಿಲಿ ಅದು ಎಲ್ಲ ಮೀಟ್ ಮಾಡೋಕ್ಕಂತ. ಆ್ಯಕ್ಚುಲಿ ಇವ್ರು ಕೂಡ
ನನಗೆ ನೆಗ್ಯಾನಿನ ನನಗಿಂತ ಸಣ್ಣ ನೆಗ್ಯಾನಿನ ಆಗ್ಬೇಕ್ರಿ. ಅವರೇನೋ ದೀಡ್ ನಮಸ್ಕಾರ ಹಾಕತ್ತಿದ್ರಿ ಬಿಕಾಸ್ ಅವ್ರ ಮಗಂದು ಇವತ್ತು ಜವಳದ ಕಾರ್ಯಕ್ರಮ ಇತ್ತು. ಹಾಗಾಗಿ ಅವರಿಬ್ರು ದೀಡ್ ನಮಸ್ಕಾರ ಹಾಕತ್ತಿದ್ರೆ ನಾ ಆರತಿ ತೊಗೊಂಡು ನಿಂತಿದ್ದೆ. ಇವ್ರು ನಮಗೆ ಏನು ಲಿಂಬಿಕಾಯಿ ಹಚ್ಚತ್ತಾರ ನೋಡ್ರಿ ಕಣ್ಣಿಗೆ, ಅವರು ಕೂಡ ನನಗೆ ಅತ್ಯಾನ ಆಗ್ಬೇಕು, ಸವಿತಾ ಅತ್ಯ ಅಂತ. ಭಾಳ ಒಳ್ಳೆಯವ್ರಿ, ಭಾಳ ಅವರು ನನಗೆ ಮಾತು ಕೇಳಕ್ಕೆ ಸಿಕ್ಕಾಪಟ್ಟಿ ಲೈಕ್ ಆಗ್ತಾವ್ರಿ. ಭಾಳ ಚಂದ ಮಾತಾಡ್ತಾರ್ರಿ ಅವ್ರು. ಆಮೇಲೆ ಅಷ್ಟು ಚಂದ ಸಾಂಗ್ ಕೂಡ ಹಾಡ್ತಾರ್ರಿ. ಸೊ ಅದನ್ನು ಕೂಡ ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಅವ್ರು ಯಾವ ಥರ ಹಾಡ್ತಾರೋ ಹೆಂಗೆ ಏನು ಅಂತ. ಇವ್ರು ಕೂಡ ನಮ್ಮ ಮಾಮನ ರೀ. ಫಸ್ಟ್ ಅಪಾನ ಏನಂದ್ರೆ ಐಗೋಳ್ನು ಪಾದ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ನಮ್ದೆಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಶುರು ಮಾಡವ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ತೋಂಟದಾರನೇ ಸಲವು ಯೋಗಿವರನೇ ಸಲವು, ತೋಂಟದಾರನೇ ಸಲವು ಯೋಗಿವರನೇ ಸಲವು, ಸಿದ್ಧಲಿಂಗಯತಿ ನೀನೆ ನಮಗೆ ಗತಿ, ರಕ್ಷಿಸನ್ನುತ್ತಾ ಬೇಡಿಕೊಳ್ಳುತ್ತಾ ಸೇವೆ ಮಾಡುವ ಭಾಗ್ಯ ಬೇಡುತ್ತಾ ಸಂಪಿಗೆ ಹೂವನ್ನು ಹಾಕೋಣ, ಸಂಪಿಗೆ ಹೂವನ್ನು ಹಾಕೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ. ಆತ್ಮಲಿಂಗಕ ಜ್ಯೋತಿ ಬೆಳಗುವೆ ಶಾಂತ ಶಂಕರಗ, ಶಾಂತ ಶಂಕರಗ ತ್ರಿಲೋಕದೊಡೆಯಗ. ಆತ್ಮಲಿಂಗಕ ಜ್ಯೋತಿ ಬೆಳಗುವೆ ಶಾಂತ ಶಂಕರಗ, ಐದು ಮಂದಿ ಮುತ್ತೈದರೊಡನೆ ಇಂದುಧರನಿಗೆ, ಇಂದುಧರನಿಗೆ ಶಾಂತ ಶಂಕರಗ. ಆತ್ಮಲಿಂಗಕ ಜ್ಯೋತಿ ಬೆಳಗುವೆ ಶಾಂತ ಶಂಕರಗ, ಆರು ಗುಣಗಳಡಿಗೂ ನಾನು ಪೂಜೆ ಮಾಡುವೆ, ಪೂಜೆ ಮಾಡುವೆ ವರವ ಬೇಡುವೆ. ಆತ್ಮಲಿಂಗಕ ಜ್ಯೋತಿ ಬೆಳಗುವೆ ಶಾಂತ ಶಂಕರಗ, ದೊರೆಯೊಳಧಿಕ ವಾಸುತ ಶ್ರೀಶೈಲ. ಸೊ ಗೈಸ್, ಇವಾಗ ನಾವು ಮಠಕ್ಕೆ ಬಂದೀವಿ. ಆ್ಯಕ್ಚುಲಿ ಬಂಡಿಗನಿ ಬಸವನ ಗುಡಿ ಒಳಗಿಂದ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ನಾನು ನಿಮ್ಮ ಕಡೆ ಎಷ್ಟಿದ್ದು ಅಷ್ಟು ನಾನು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡೀನಿ. ಊಟದು ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ಬಿಕಾಸ್ ನಾವು ಊಟದ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೋಬೇಕಾಗಿತ್ತು. ಬಟ್ ಹುಡುಗರು ಗದ್ದಲೊಳಗೆ ನಾ ಎಲ್ಲ ಮರ್ತಾ ಹೋದೆ ರೀ ಅದು. ಬಟ್ ಆದರೂ ಕೂಡ ಭಾಳ ಒಂದು ಚಲೋ ತಂಗಿ ಎಲ್ಲನೂ ಕಂಪ್ಲೀಟ್ ಆದ್ರಿ. ಇವಾಗ ನನ್ನ ಮಮ್ಮಿ ಇಲ್ಲೇ ಈ ಮಠಕ್ಕೆ ಕರ್ಕೊಂಡು ಬಂದಾರ್ರಿ. ಈ ಮಠದ ಹೆಸರು ಅನ್ನಪೂರ್ಣ ದಾನೇಶ್ವರಿ ಮಠ ಇದು. ಆ್ಯಕ್ಚುಲಿ ನಂಗೆ ಮಮ್ಮಿ ಭಾಳಷ್ಟು ಸಲ ಇದು ಮಠದ ಬಗ್ಗೆ ಯಾವತ್ತೂ ಹೇಳ್ತಿರ್ತಾರ್ರಿ. ಈ ಸಲ ನೀನು ಕರ್ಕೊಂಡು ಹೋಗ್ತೀನಿ ನಡಿ ಸೋನಿಯಾ ಅಂತ ಕರ್ಕೊಂಡು ಬಂದ್ರೆ. ಈ ಮಠ ಬಂದು ಬಂಡಿಗನಿ ಬಸವನ ಗುಡಿಯಿಂದ ಬರೀ ಅರ್ಧ ಕಿಲೋಮೀಟ್ರ್ ಮೇಲೆ ಇದು ಮಠ ಐತ್ರಿ. ಆಮೇಲೆ ಇಲ್ಲೆಲ್ಲ ತರಕಾರಿ ಅದು ಮಾರಕ್ಕೆ ಕೂತಿರ್ರಿ ಹೊರಗೆ. ನೀವು ಅನ್ಬೋದು ಮಠದಾಗ ಯಾಕೆ ತರಕಾರಿ ಅದು ಮಾರತ್ತಾರ್ರಿ ಅಂದ್ರೆ, ಯಾಕಂದ್ರೆ ಅದು ಬಂಡಿಗನಿ ಅಜ್ಜಾರ ಮಠ ಅಂತಲೇ ಭಾಳ ಫೇಮಸ್ ಐತ್ರಿ. ಆ್ಯಕ್ಚುಲಿ ಅಲ್ಲಿ ಹೆಂಗಪ್ಪ ಅಂದ್ರೆ ಅವ್ರ ಅಜ್ಜಾರ ಹೊಲದಾಗ ಏನು ಬೆಳೆದಿರ್ತಾವೆ ನೋಡ್ರಿ, ಏನೋ ಔಷಧ ಹಾಕಲ್ದ ಬೆಳೆಸಿದಂಥ ಕಾಯಿಪಲ್ಯರಿದ ಇದನ್ನ ಅವರು ಭಾಳ ಕಡಿಮೆ ಪ್ರೈಸ್ ಒಳಗೆ ಪ್ರತಿಯೊಬ್ಬರಿಗೂ ಕೊಡ್ತಿರ್ತಾರೆ ರೀ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಒಂದು ಚಲೋ ನಮ್ಮ ಕಡೆಯಿಂದ ಏನಾದರೂ ಕೈಯಿಂದ ಚಲೋ ಏನಾರೇ ಆಗಲಿ, ನಮ್ಮ ಚಲೋ ಕಾಯಿಪಲ್ಯ ಚಲೋ ತರಕಾರಿ ಇನ್ನೊಬ್ಬರ ಹೆಲ್ತ್ಗೆ ಒಳ್ಳೇದಾಗಲಿ ಅಂತನ ಅವ್ರ ಬಹಳ ಕಡಿಮೆ ಪ್ರೈಸ್ ಒಳಗೆ ಕೊಡ್ತಿರ್ತಾರೆ ರೀ. ಇಲ್ಲಿ ಬಂದು ಒಂದು ದಾನೇಶ್ವರಿದ ಮೂರ್ತಿ ಐತ್ರಿ. ಆಮೇಲೆ ಅವ್ರ ಅಜ್ಜಾರ ಪುರಾಣ ಹೇಳತ್ತಿದ್ರಿ. ಇಷ್ಟು ಪುರಾಣ ಹೇಳೋ ಮುಂದೆ ಸಾವಿರಾರು ಜನ ಇದ್ರಿ. ಬಟ್ ಆದರೂ ಕೂಡ ಯಾರ್ದು ಒಬ್ರದ್ದು ಸೌಂಡ್ ಇರಲಿಲ್ಲ ರೀ, ಅಷ್ಟು ಚಂದ ಪುರಾಣ ಹೇಳತ್ತಿದ್ರಿ. ಆಮೇಲೆ ಒಳಗೆ ಬಂದ ನಾನು ಒಂದು ಸ್ಟೋರಿ ಕೇಳಿದೆ ರೀ. ಒಬ್ಬರ ಹೆಣ್ಮಗಳ 4 ವರ್ಷ ಇದ್ರಂತ್ರಿ. ಅವ್ರ 4 ವರ್ಷ ಇದ್ದಾಗ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿ ಅವ್ರದ್ದು ಡೆತ್ ಆಗಿತ್ತಂತ್ರಿ. 4 ತಾಸವರೆಗೂ ಅವರು ಶ್ವಾಸ ತಗೋತಿರ್ಲಿಲ್ಲ. ಅಂದರೆ ಅವರು ಫುಲ್ ಅವರು
ಡೆತ್ ಆಗಿತ್ತಂತ್ರಿ. ಬಟ್ ಇಲ್ಲ ಅವ್ರ ಹೆಣ್ಮಗಳ ಮಮ್ಮಿ ಅಂದ್ರೆ ಅವ್ರ ಅವ್ವ ಏನಿದ್ರು ನೋಡ್ರಿ, ಅವ್ರು ಇಲ್ಲಿ ಬಂಡಿಗನಿ ಅಜ್ಜಾರ ಹತ್ರ ಕರ್ಕೊಂಡು ಬಂದ್ರಂತ್ರಿ. ಅವ್ರ ಅಜ್ಜಾರ ಹತ್ರ ಕರ್ಕೊಂಡು ಬಂದಮೇಲೆ ಅವ್ರಿಗೆ ಎಚ್ಚರ ಆಗಿ ಇವಾಗ 21 ವರ್ಷದಾಗ. ಸಿಂಪಲ್ ಆ್ಯಂಡ್ ಸ್ವೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.